ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮನಾಲಿಯಿಂದ ಈಗ ಹೊರಟಿದ್ದೀವಿ. ನೋಡಿ ಎಲ್ಲ ಸ್ಟಿಕ್ಕರ್ಸ್ ಹಾಕಿದ್ದೀವಿ ಇವಾಗ. ಸೊ ಮನಾಲಿಯಿಂದ ಹೊರಟಿದ್ದೀವಿ. ಇದೇ ಹೋಟೆಲ್ ಇದ್ದಿದ್ದವು, ಮೌಂಟೇನ್ ಮೆಜೆಸ್ಟಿ ಅಂತ. ಸೊ 2 ಡೇಸ್ ಇಲ್ಲೇ ಇದ್ವಿ. ಅಂದರೆ ಮೊನ್ನೆ ಬಂದಿದ್ದು, ಮೊನ್ನೆ ಸಂಜೆ ನೆನ್ನೆ ಫುಲ್ ಡೇ ಎಲ್ಲ ಮನಾಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ಮನಾಲಿಯಿಂದ ಚಂಡೀಗಢಗೆ ಹೋಗ್ತಾಯಿದ್ದೀವಿ. ಸೊ ಲಾಸ್ಟ್ ಡೇ ಆಫ್ ಅವರ್ ರೈಡ್. ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ದ ರೈಡ್ ಹ್ಯಾಸ್ ಟು ಎಂಡ್, ರೈಟ್? ಒಂದಲ್ಲ ಒಂದು ದಿವಸ ಎಂಡ್ ಆಗಲೇಬೇಕು. ಸೊ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಲೆಟ್ಸ್ ಗೋ. ಸೊ ಈಗ ಹೊರಟಿದ್ದೀವಿ ಮನಾಲಿಂದ. ನೋಡಿ ಫುಲ್ ಆ್ಯಪಲ್ ಗಿಡಗಳು ಎಲ್ಲ ಇನ್ನೇನು 1 ಮಂತ್ 1.5 ಮಂತಲ್ಲಿ ಎಲ್ಲ ಹಾರ್ವೆಸ್ಟಿಂಗ್ ಬರುತ್ತೆ. ಇವೆಲ್ಲ ಆ್ಯಪಲ್ ನೋಡಿ, ಎಲ್ಲ ಕಡೆ ಆ್ಯಪಲ್, ಎಲ್ಲ ಮನೆ ಹತ್ರನೂ ನೋಡಿ ಆ್ಯಪಲ್ 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 ಆ್ಯಪಲ್. ಸೊ ಹೋಟೆಲ್ ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಈಗ ಮನಾಲಿಂದ ಹೊರಟಿದ್ದೀವಿ ಚಂಡೀಗಢ್ಗೆ. ಇವತ್ತು ಚಂಡೀಗಢ ನಮ್ಮ ಡೆಸ್ಟಿನೇಷನ್ನು. ಸ್ವಲ್ಪ ಯಾಕೋ ಬೇಜಾರಾಗ್ತಿದೆ. ಪ್ರತಿಯೊಂದು ರೈಡ್ ಎಂಡಾಗೋಗು ಇದೇ ಥರ ಫೀಲ್ ಆಗುತ್ತೆ. ಎಸ್ಪೆಷಲಿ ಲಾಂಗ್ ರೈಡ್, ಇದೊಂದು ಈ ಥರ ಲಾಂಗ್ ರೈಡು. ಆಲ್ಮೋಸ್ಟ್ ನಾವು 29th ಬೆಂಗಳೂರು ಬಿಟ್ಟಿದ್ದು, ಬೈ ರೋಡ್ ಬಂದವರು. ಮಿಕ್ದವರೆಲ್ಲ 5ನೇ ತಾರೀಕು 5ನೇ ತಾರೀಕು ಬಂದರು. ಸೊ ಅವ್ರಿಗೆಲ್ಲ 15 ಡೇಸು, ನಮ್ಗೆ ಆಲ್ಮೋಸ್ಟ್ 20th ಡೇ ಇವತ್ತು. 21st ಡೇ ಹೇಳ್ಬೇಕಂದ್ರೆ. ನೆನ್ನೆ ಲೋಕಲ್ ಏನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅದನ್ನೆಲ್ಲ ಏನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ನಾನು. ಅಂದರೆ ಮನಾಲಿಯಲ್ಲಿ ಹೊರಗಡೆ ಹೋಗಿದ್ದು ಅದೆಲ್ಲ ಏನು ವ್ಲಾಗ್ ಮಾಡಿಲ್ಲ. ಸೊ ನಾನು ಹೇಳ್ದಂಗೆ ನಿಮಗೆ ಪ್ಯೂರ್ ಮೋಟೋ ವ್ಲಾಗಿಂಗ್ ಮಾತ್ರನೇ ಈ ಚಾನಲಲ್ಲಿ ಸಿಗೋದು. ಸೊ ಲೋಕಲಲ್ಲಿ ನಿಮಗೆ ಇಷ್ಟ ಬಂದಿದ್ದ ಪ್ಲೇಸ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಮನಾಲಿಯಲ್ಲಿ ಬಂದು ನಿಮ್ಗೆ ಯಾವುದು ಪ್ಲೇಸ್ ಇಷ್ಟನೋ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ವೆದರು ನೋಡಿ, ಬಿಸಿಲು, ಇವತ್ತು ಬಿಸಿಲಿದೆ. ಟಿಪಿಕಲ್ ಮನಾಲಿ ಅಥವಾ ಎಲ್ಲ ಕಡೆನೂ ಈ ಸರಿ ಏನು ಅಂಥ ವೆದರ್ ಇಲ್ಲ. ಟೂರಿಸ್ಟ್ ಇಲ್ಲ, ತುಂಬಾ ಕಡಿಮೆ ಟೂರಿಸ್ಟು. ಸೊ ನಾವು ಸ್ವಲ್ಪ ಜನ ಕೇಳಿದ್ವಿ, ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ಜನ ಹೇಳ್ತಾರೆ ಈ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಳೆ ಅಂತ ತೋರಿಸ್ತಾ ಇದ್ದಾರೆ, ಅದರಿಂದ ಜನ ಬರ್ತಾಯಿಲ್ಲ ಅಂತಲೂ ಹೇಳ್ತಾರೆ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕ್ರೌಡ್ ಕಡಿಮೆ ಇದೆ, ಓಕೆ. ಸೊ ಲಾಸ್ಟ್ ಡೇ ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎವ್ರಿ ಜರ್ನಿ ಹ್ಯಾಸ್ ಟು ಕಮ್ ಟು ಆ್ಯನ್ ಎಂಡ್. ಪ್ರತಿಯೊಂದು ಜರ್ನಿನೂ ಒಂದು ಎಂಡ್ ಅಂತಿರುತ್ತೆ. ಸೊ ಈ ಜರ್ನಿ ಎಂಡ್ ಆದ್ರೇ ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ಚಾನ್ಸು. ಸೊ ನೋಡಿ, ನೀರು ಹರಿತಾ ಇದೆ ಇಲ್ಲಿ, ಎಷ್ಟು ಫೋರ್ಸ್ ಹರಿತಾ. ಸಂಜೆ ಆಗ್ತಾ ಇನ್ನೂ ಸರಿಯಾಗಿ ಬರುತ್ತೆ ನೀರು. ನಾವು ಫಸ್ಟೇ ಬಂದಾಗ ಸಂಜೆ ಇಲ್ಲಿ ವಾಕ್ ಬಂದಿದ್ವಿ, ಎಷ್ಟಿತ್ತು ಗೊತ್ತಾ? ಯಾಕಂದರೆ ಬಿಸಿಲಲ್ಲಿ ನಿಮಗೆ ಗ್ಲೇಷಿಯರ್ಸ್ ಅಥವಾ ಐಸ್ ಏನಿದೆ ಅದು ಮೆಲ್ಟಾಗಿ ನೀರು ಸಂಜೆ ಹೊತ್ತಿಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸಂಜೆ ಟೈಮು ನಿಮಗೆ ಫ್ಲೋ ಜಾಸ್ತಿ ಇಲ್ಲೇ ಅಥವಾ ಎಲ್ಲ ಮೌಂಟೇನ್ ರೇಂಜಸಲ್ಲೂ ಅಷ್ಟೇ. ನಿಮಗೆ ವಾಟರ್ ಕ್ರಾಸಿಂಗು ಅಷ್ಟೇ, ಎಲ್ಲರೂ ಸಿಗ್ತಂದರೆ ಸಂಜೆ ಟೈಮೇ ನಿಮಗೆ ಜಾಸ್ತಿ ವಾಟರ್ ಕ್ರಾಸಿಂಗ್ ಸಿಗೋದು. ಈಗ ಓಕೆ, ಸೊ ತುಂಬಾ ಚೆನ್ನಾಗಿದೆ, ರೋಡ್ಸ್ ಎಲ್ಲ ಓಕೆ. ವೆದರ್ ಬಿಸಿಲಿದೆ, ಮೊನ್ನೆ ಸ್ವಲ್ಪ ಮಳೆ ಬಂತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಲೆಟ್ಸ್ ಗೋ. ಸ್ವಲ್ಪ ಇವತ್ತು ಯಾಕೋ ಎನರ್ಜಿ ಬರ್ತಿಲ್ಲ ನನಗೆ ಮಾತಾಡೋದಕ್ಕೆ. ಲಾಸ್ಟ್ ಡೇ ಆಫ್ ರೈಡ್. ಮತ್ತು ಮಂಡೆಯಿಂದ ಸ್ಯಾಟರ್ಡೆ ನೈಟು ಮನೆಗೆ ಹೋಗ್ಬಿಡ್ತೀವಿ, ಬೆಂಗಳೂರಿಗೆ ರೀಚ್ ಆಗಿಬಿಡ್ತೀವಿ ನಾವು. ಸೊ ಸಂಡೇ ಒಂದು ದಿವಸ ರೆಸ್ಟ್ ಮಾಡಿ ಮಂಡೆಯಿಂದ ಸೇಮ್ ರುಟೀನ್ ಸ್ಟಾರ್ಟ್. ಕೆಲಸ ಅದು ಇದು ಓಕೆ. ನಾನು ಮೊದಲೇ ಚಂಡೀಗಢ 262, ಡೆಲ್ಲಿ 500, ನಮಗೆ 224 ತೋರಿಸ್ತಾ ಇದೆ ಮ್ಯಾಪಲ್ಲಿ. ಬೈ ಇನ್ನೂ 1.8 ಕಿಲೋಮೀಟರ್ಸ್ ಇದೆ ಬೈ ಟನಲ್ ಇದು. ಆಲ್ಮೋಸ್ಟ್ 3 ಕಿಲೋಮೀಟ್ರು ಲೆಕ್ಕ. ಇನ್ನೂ 1.5 ಇದೆ, 1.5 ಕಿಲೋಮೀಟ್ರ್ ಇನ್ನೂ.
ದೊಡ್ಡದೇ ಇದು ಟನಲ್ಲು. ಬಟ್ ಏನು ಹೆಸರೇನು ಇಟ್ಟಿಲ್ಲಲ್ಲ ಇದಕ್ಕೆ. ಟನಲ್ ನಂಬರ್ 1 ಫ್ರಮ್ ಮನ. ಸೊ ಟನಲ್ ನಂಬರ್ 2, ಟನಲ್ ನಂಬರ್ 12 ಅಂದರೆ ನಮ್ಮ ಚೆನ್ನಾಗಿದೆ ಟನಲ್ಲು. ಇಷ್ಟ 360 ಹಾಕಬೇಕಿತ್ತು. ಟನಲ್ 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 ಸಾಕಾಗಿದೆ. ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದಾರಪ್ಪ ಈ ಕಡೆ. ಆಹಾ ತಣ್ಣಕ್ಕಿದೆ. ಆಪೋಸಿಟಿಂದ ಗಾಡಿ ಬರ್ಬೋದು, ನೋಡ್ಕೊಂಡು ಹೋಗಿ. ಇಲ್ಲ ನಾನು ಹಾಕಿಲ್ಲ. ಸಕ್ಕದಾಗಿದೆ ಇದು, ದೊಡ್ಡದಾಗಿದೆ ಇದು. ಇಲ್ಲ ಇಲ್ಲ ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ಇದೆ. ಸ್ವಲ್ಪನಾದ್ರೂ ಮಾಡಿ. ಸೊ ಎಲ್ಲ ಹಿಂಗಿದೆ ನೋಡಿದ್ದು. ಟ್ರಾಫಿಕ್ ಬಸ್ಸುಗಳು 2 ಬಂದು ನಿಲ್ಸ್ಕೊಬಿಟ್ಟಿದೆ. ಎಸ್, ಕಟ್ ಮಾಡಿನೇ ಮಾಡಿರೋದು ಇದು ರೋಡು. ಇದು ನೋಡಿ, ಇದು ಬಿದ್ದೋಗೋ ಹಂಗಿದೆ ಅದು. ಅಪ್ಪ ಲ್ಯಾಂಡ್ ಸ್ಲೈಡ್ಸು, ಲೆಫ್ಟಲ್ಲಿ ರೈಟಲ್ಲಿ ಬಂಡೆ. ಓಕೆ, ನಿಲ್ಸಿದ್ವಿ. ಒಂದು ಶಾರ್ಟ್ ಬ್ರೇಕ್, ಒಂದು 10-15 ನಿಮಿಷ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು. ಫುಲ್ ಬಿಸಿಲು ಗುರು, ಏನು ಮಾಡೋಣ ಅಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಜ್ಯೂಸು, ರಿಫ್ರೆಶ್ಮೆಂಟು, ಹಾಗೆ ರಿಫ್ರೆಶ್ಮೆಂಟ್ಸ್ ಎಲ್ಲ ತೊಗೊಂಡು ಈಗ ಇಲ್ಲಿಂದ ಓಡಿಸ್ತಾಯಿದ್ದೀವಿ. ಬಾಯ್ಸ್ ಎಲ್ಲ ಹೋದ್ರು ಸ್ವಲ್ಪ ಜನ ಮುಂದೆ, ನಾವು ಹೋಗೋಣ. ಬೈ ಕೇಳಿಸ್ತಾ ಇಲ್ಲ. ಓಕೆ, ಲೆಟ್ಸ್ ಗೋ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಇನ್ನು ಹಿಮಾಚಲಲ್ಲೇ ಇಷ್ಟು ಬಿಸಿಲು ಅಂದರೆ ಇನ್ನು ಚಂಡೀಗಢಲ್ಲೇ ಸತ್ತೋಗ್ತೀವಿ ನಾವು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾದ್ರೆ. ಲೆಟ್ಸ್ ಗೋ. ಸೊ ಮಂಡಿ ಬಿಟ್ಟು ಮುಂದೆ ಬಂದಿದ್ದೀವಿ ಒಂದು 10 ಕಿಲೋಮೀಟ್ರು. ಏನು ಹ್ಯುಮಿಡಿಟಿ ಗೊತ್ತಾಗೋರು ಆಗ್ತಾಯಿಲ್ಲ. ಫುಲ್ಲು ನೋಡಿ, ಗ್ಲೌಸ್ ಎಲ್ಲ ತೆಗೆದಾಕಿದ್ದೀನಿ. ಜಾಕೆಟ್ದು ಜಿಪ್ ಕೂಡ ಇದು ಮಾಡಿದ್ದೀನಿ, ಡೌನ್ ಮಾಡಿದ್ದೀನಿ. ವೆಂಟ್ಸ್ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹೀಟು, ಹ್ಯುಮಿಡಿಟಿ, ಮಳೆ ಇಲ್ಲ, ಏನಿಲ್ಲ ಈ ಕಡೆ. ರೋಡ್ಸ್ ಓಕೆ, ಅಲ್ಲಲ್ಲೇ ಡೈವರ್ಷನ್ ಇದೆ. ಸೊ ಓಕೆ, ರೋಡ್ಸ್ ಚೆನ್ನಾಗಿದೆ, ತೊಂದರೆ ಇಲ್ಲ. ವ್ಯೂಸು ಸಖತ್ತಾಗಿದೆ, ಬಟ್ ಹ್ಯುಮಿಡಿಟಿ ಜಾಸ್ತಿ. ಏನು ಮಾಡೋದು, ವ್ಯೂಸ್ ನೋಡಿ ಸಖತ್ತಾಗಿದೆ ಎಲ್ಲ. ಈ ಹೈವೇ ತುಂಬ ಹೀಟ್ರಿಸ್ ತುಂಬ ಆಗಿದೆ. ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಕೋಬೋದು, ತೊಂದರೆ ಇಲ್ಲ ರಿಫ್ರೆಶ್ಮೆಂಟ್ಸ್ಗೆ. ಸೊ ನೋಡಿ, ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ. ನೋಡಿ, ಲ್ಯಾಂಡ್ ಸ್ಲೈಡ್ ಆಗಿರೋದು ಇದು. ಸೊ ವ್ಯೂಸ್ ನೋಡಿ ಗುರು, ಹೆಂಗಿದೆ ಗುರು, ಕ್ರೇಜಿ ವ್ಯೂಸು. ಹೀಟ್ ಸ್ವಲ್ಪ ಕಡಿಮೆ ಇದ್ದೀರಾ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಯಿತು, ಚೆನ್ನಾಗಿರೋದು. ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಇಲ್ಲಿ ನೋಡಿ. ಇದು ಮೋಸ್ಟ್ಲಿ ಮ್ಯಾನ್ ಮೇಡ್ ಲ್ಯಾಂಡ್ ಸ್ಲೈಡ್ ಇದು. ಚೆನ್ನಾಗಿದೆ, ಸಾಕಾಗಿದೆ ನೋಡಿ.
ಫುಲ್ಲು ಲ್ಯಾಂಡ್ ಸ್ಲೈಡು, ಎಲ್ಲ ಲ್ಯಾಂಡ್ ಸ್ಲೈಡು. ಟನಲ್ ನಂಬರ್ 5, ಬಟ್ ನಮಗೆ ಇವತ್ತಿನ 3ನೇ ಟನಲ್ ಇದು. ಲೆಂತು 740 ಮೀಟರ್ಸು. ಯಾರು ಹೊಡಿತಾ ಇರೋದು ಆರನ? ಸ್ಮಾಲ್ ಟನಲ್, 750 ಮೀಟರ್ ಅಷ್ಟೇ ಇದು. ನೋಡಿ ಬಿಡಿ. ಚಂಡೀಗಢ ರೂಟ್ಗೆ ಎಂಟ್ರಿ ನಾವು. ಇಲ್ಲಿಂದ 103 ಆನಾಯ್ತು. ನೋಡಿ, ಸೊ ಹಿಮಾಚಲ್ ಪ್ರದೇಶ್ ಕ್ರಾಸ್ ಆಗಿದ್ದೀವಿ ಈಗ. ಪಂಜಾಬ್ ರೀ, ಈಗ HP ಕ್ರಾಸ್ ಆಗಿ ಪಂಜಾಬ್ ಎಂಟ್ರಿ ಆಗಿದ್ದೀವಿ. ಹೀಟ್ ಜಾಸ್ತಿ ಆಗ್ತಾ ಇದೆ, ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ. ಸೊ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಸ್ವಲ್ಪ ಜ್ಯೂಸು ನೀರು ಕುಡಿದು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜರ್ನಿ. ಸಿಕ್ಕಾಪಟ್ಟೆ ಹೀಟಿದೆ ಗುರು, ಸಿಕ್ಕಾಪಟ್ಟೆ ಹೀಟಿದೆ. ಅಯ್ಯಪ್ಪ, ಹೋಗೋಣ ಬೇಗ, ರೂಮ್ಗೆ ಹೋಗ್ಬಿಟ್ರೆ ಸಾಕು. ಕಡೆಯಲ್ಲಿ ಬೈಕ್ಸ್ಗೆ ಸ್ಪೀಡ್ ಲಿಮಿಟ್ ಬಂದು 45 ನೀವು ನೋಡ್ತಾ ಇರೋದಾಗ. ಈ ಹೀಟಲ್ಲಿ ಗೇರ್ಸ್ ಹಾಕ್ಕೊಂಡು 45 ಓಡಿಸೋದು ಎಷ್ಟು ಹಿಂಸೆ ಗೊತ್ತಾ. ಫಾಸ್ಟಾಗಿ ಹೋಗೋಣ ಅಂದರೆ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಏನು ಮಾಡೋಕ್ಕಾಗಲ್ಲ ಗುರು. ಹೀಟಲ್ಲಂತೂ ಆಗ್ತಾನೆ ಇಲ್ಲ ಗಾಡಿ ಓಡಿಸೋಕ್ಕೆ ಈ ಸ್ಪೀಡಲ್ಲಿ. ಸೊ ಬರೀ 8 ಕಿಲೋಮೀಟ್ರಿಗೆ 20 ನಿಮಿಷ ತೋರಿಸ್ತೀವಿ, ಏನು ಮಾಡೋದು ಹೇಳಿ. ಓ ಮೈ ಗಾಡ್. ನೋಡಿ ಕ್ಯಾಮ್ರಾ ಸ್ಟಾರ್ಟ್, ಹೆಂಗೆ ಹೋಗೋದು. 150 ಸೆಕೆಂಡ್ ಇದೆಯಲ್ಲೋ, ಅಯ್ಯೋ 150 ಸೆಕೆಂಡ್ಸ್, ಆಲ್ಮೋಸ್ಟ್ 3 ಮಿನಿಟ್ಸ್. ಈ ಬಿಸಿಲಲ್ಲಿ ಹೆಂಗೂರು ನಿಲ್ಲೋದು. ಅಮ್ಮ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ಎಂಡ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಏನಂದರೆ ನೆನ್ನೆ ಜಸ್ಟು ಚಂಡೀಗಢಲ್ಲಿ ಹೋಟೆಲ್ ರೀಚ್ ಆಗಿ ರೆಸ್ಟ್ ಮಾಡಿದ್ದೆ ಅಷ್ಟೇ. ಸೊ ಲಗೇಜ್ ಆಟೋದಲ್ಲಿ ಹೋಗ್ತಾ ಇದೆ. ಸೊ ಅಷ್ಟೇ, ಇವಾಗ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಹೋಗೋದು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.